ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ಸುಂದರವಾದ ಸಮಯದಲ್ಲಿ ದೇವರು ಮಾತನಾಡುವ ಸತ್ಯವೇದದ ವಾಕ್ಯ ಏನಂದರೆ, ವಿಮೋಚನಕಾಂಡ ಅಧ್ಯಾಯ 15 ವಾಕ್ಯ 26. ಇದರಲ್ಲಿ ದೇವರು ನಮ್ಮನ್ನು ನೋಡಿ ಹೇಳುತ್ತಾರೆ, ನಾನೇ ನಿಮಗೆ ಆರೋಗ್ಯದಾಯಕನಾಗಿರುವೆನು, ನಾನು ನಿಮ್ಮ ಮಧ್ಯದಲ್ಲಿ ಇರುವೆನು, ನಾನು ನಿಮಗೆ ಆರೋಗ್ಯದಾಯಕನಾಗಿರುವೆನು, ನಿಮಗೆ ಒಳ್ಳೆಯ ಆರೋಗ್ಯವನ್ನು ನೀಡುವೆನು ಎಂದು ವಾಗ್ದಾನವನ್ನು ನೀಡುತ್ತಾರೆ. ಯಾವಾಗ ನಾವು ಆರೋಗ್ಯವುಳ್ಳವರಾಗಿ ದೇವರು ಯಾವಾಗ ನಮ್ಮ ಮಧ್ಯದಲ್ಲಿ ಆರೋಗ್ಯದಾಯಕನಾಗಿರುವನೆಂದು ನಾವು ಸತ್ಯವೇದದಲ್ಲಿ ನೋಡಿದರೆ, ಈ ಇಸ್ರೇಲ್ ಜನರನ್ನು ಐಗುಪ್ತ ದೇಶದಿಂದ ದಾಸತ್ವದಿಂದ ದೇವರು ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ಈ ಜನರನ್ನು ಫರೋನ್ ಅರಸನ ಕೈಯಿಂದ ಬಿಡುಗಡೆ ಮಾಡಿ ದೇವರು ವಾಗ್ದಾನ ಕೊಟ್ಟ ಹಾಲು ಜೇನು ಹರಿಯುವ ಕಾನಾನ್ ದೇಶದ ಕಡೆಗೆ ಕರ್ಕೊಂಡು ಹೋಗುತ್ತಾ ಇರುವಾಗ ಅವರು ಅರಣ್ಯ ಪ್ರದೇಶವನ್ನು ದಾಟಿ ಹೋಗಬೇಕಾಯಿತು. ಇಸ್ರೇಲ್ ಜನರು ಕೆಂಪು ಸಮುದ್ರವನ್ನು ಬಿಟ್ಟು ಅವರು ಶೂರ್ ಎಂಬ ಅರಣ್ಯದೊಳಗೆ ಅವರು 3 ದಿವಸ ಅವರು ಹಾದು ಹೋಗಬೇಕಾಯಿತು. ಅಲ್ಲಿ ಅವರು ನಡೆದು ಹೋಗ್ತಾ ಇರುವಾಗ ಅವರಿಗೆ ಕುಡಿಯೋದಕ್ಕೆ ನೀರಿಲ್ಲ. ತರುವಾಯ ಅವರು ಮಾರಾ ಎಂಬ ಒಂದು ಸ್ಥಳದಲ್ಲಿ ಬಂದು ಸೇರುತ್ತಾರೆ. ಅಲ್ಲಿ ಇರುವ ನೀರು ಕಹಿಯಾಗಿತ್ತು. ಆದ್ದರಿಂದ ಜನರು ಮೋಶೆಯನ್ನು ನೋಡಿ, ಇದು ಏನು, ನಮಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ನಾವು ಏನು ಕುಡಿಯಬೇಕು ಎಂದು ಗುಣುಗುಟ್ಟಲು ಅವರು ಪ್ರಾರಂಭಿಸಿದರು. ಇಲ್ಲಿ ನೋಡಿದರೆ ಆ ಒಂದು ಪರಿಸ್ಥಿತಿಯಲ್ಲಿ ಮೋಶೆ ಯೆಹೋವನನ್ನು ಅಂದರೆ ದೇವರನ್ನು ಪ್ರಾರ್ಥಿಸಿದನು. ಆಗ ದೇವರು ಅವನಿಗೆ ಒಂದು ಗಿಡವನ್ನು ತೋರಿಸ್ತಾರೆ. ಆ ಗಿಡವನ್ನು ಅವನು ನೀರಲ್ಲಿ ಹಾಕಿದ ಮೇಲೆ ಆ ನೀರು ಸಿಹಿಯಾಯಿತು. ಇಸ್ರೇಲ್ ಜನರು ಎಲ್ಲರೂ ಆ ನೀರನ್ನು ಕುಡಿದರು. ಅಲ್ಲಿ ದೇವರು ಇಸ್ರೇಲ್ಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂತನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿತ್ತು ಆತನ ಕಟ್ಟಳೆಗಳು ಎಲ್ಲವನ್ನು ಅನುಸರಿಸಿ ನೀವು ನಡೆಯುವುದಾದರೆ ನಾನು ಐಗುಪ್ತ ದೇಶದ ಮೇಲೆ ಆ ಜನರ ಮೇಲೆ ಬರ ಮಾಡಿದ ರೋಗಗಳನ್ನು ನಿಮ್ಮ ಮೇಲೆ ಬರಕೊಡಿಸುವುದಿಲ್ಲ. ನಾನು ಯೆಹೋವನು ನಿಮ್ಮ ಮಧ್ಯದಲ್ಲಿ ಇದ್ದೇನೆ, ನಾನು ನಿಮಗೆ ಆರೋಗ್ಯದಾಯಕನಾಗಿ ಇರುವೆನು ಎಂದು ವಾಗ್ದಾನವನ್ನು ನೀಡುತ್ತಾರೆ. ಇಲ್ಲಿ ದೇವರು ಇಸ್ರೇಲ್ ಜನರು ಆ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ನಡೆದರು ಅದನ್ನು ನೋಡಿ ಅವರಿಗೆ ಒಂದು ಕಟ್ಟಳೆಯನ್ನು ಅವರು ನೀಡುತ್ತಾರೆ. ಆ ಒಂದು ಕಟ್ಟಳೆಯಲ್ಲಿ ಅವರು ಹೇಳೋದೇನೆಂದರೆ, ನೀವು ಗುಣುಗುಟ್ಟಬಾರದು. ಈ ಥರ ಪರಿಸ್ಥಿತಿಗಳು ಬರುವಾಗ ನೀವು ನನ್ನ ಮೇಲೆ ನಂಬಿಕೆ ಇಡಬೇಕು. ಆಮೇಲೆ ಮೋಸೆ ಮಾಡಿದ ಹಾಗೆ ನೀವು ನನ್ನ ಬಳಿಗೆ ಬಂದು ನನ್ನ ಪ್ರಸನ್ನತೆಯಲ್ಲಿ ಪ್ರಾರ್ಥಿಸಬೇಕು. ನಿಮ್ಮ ಪರಿಸ್ಥಿತಿಯನ್ನು ನೀವು ನನಗೆ ಹೇಳಬೇಕು. ಈ ರೀತಿಯಲ್ಲಿ ನೀವು ಪ್ರಾರ್ಥಿಸಿದರೆ ನಾನು ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ನೀಡಿ ನಿಮಗೆ ನಾನು ಬಿಡುಗಡೆಯನ್ನು ಕೊಡುವೆನು, ನಿಮಗೆ ಆರೋಗ್ಯವನ್ನು ನಾನು ನೀಡುವೆನು, ನಿಮ್ಮನ್ನು ಆಶೀರ್ವದಿಸುವೆನು ಎಂದು ದೇವರು ಇಲ್ಲಿ ಒಂದು ಷರತ್ತೊಂದಿಗೆ ವಾಗ್ದಾನವನ್ನು ಅವರು ಕೊಡುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಗುಣಗುಟ್ಟುವುದು ಪಾಪ. ಹೇಗೆ ಅಂದರೆ ದೇವರು ಇದ್ದಾರಾ ಇಲ್ಲವೋ ಎಂದು ಪರೀಕ್ಷಿಸುವುದು. ದೇವರು ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಅವರೊಂದಿಗೆ ಇದ್ದರು. ಕೆಂಪು ಸಮುದ್ರವನ್ನು ವಿಭಾಗಿಸಿ ಅರಸನ್ ಫರೋನು ಅವನ ಸೈನ್ಯ ಕೈಯಿಂದ ತಪ್ಪಿಸಿ ದೇವರು ಕೆಂಪು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲಿ ಈ ಜನರನ್ನು ನಡೆಸಿಕೊಂಡು ಬಂದು ಎಷ್ಟು ಸಂರಕ್ಷಣೆ ನೀಡಿ ದೇವರು ಅವರನ್ನು ಇವತ್ತು ನಡೆಸಿಕೊಂಡು ಬರ್ತಾ ಇದ್ದಾರೆ. ಐಗುಪ್ತ ದೇಶದಲ್ಲಿ ಕೂಡ ದೇವರು 10 ಬಾಧೆಗಳಿಂದ ಆ ದೇಶವನ್ನೇ ದೇವರು ಹೊಡೆದು ಅವರು ದಂಡಿಸುವುದನ್ನು ಅವರು ನೋಡಿದರು. ಹಂಗೆ ಇರುವಾಗ ಅವರೊಂದಿಗೆ ಇದ್ದ ದೇವರು ಇವತ್ತು ಅರಣ್ಯದಲ್ಲಿ ಕೈ ಬಿಟ್ಟು ಹೋಗಿ ಬಿಡ್ತಾರಾ? ದೇವರು ಎಂದಿಗೂ ಕೈ ಬಿಡುವುದಿಲ್ಲ, ನಮ್ಮನ್ನು ಬಿಟ್ಟು ಅಗಲಿ ಹೋಗುವುದಿಲ್ಲ. ಯಾಕಂದ್ರೆ ನಾವು ಅವರ ಸ್ವಕೀಯ ಜನರು, ಅವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ, ಅವರು ನಮ್ಮ ಮಧ್ಯದಲ್ಲಿ ಇರುವ ದೇವರಾಗಿದ್ದಾರೆ. ಆದ್ದರಿಂದ ನಮ್ಮಲ್ಲಿ ಅನುಮಾನವೂ ಸಂದೇಹವೂ ಅವರ ಮೇಲೆ ಬರಬಾರದು. ಪರಿಸ್ಥಿತಿಗಳು ತಲೆಗಡೆ ಹೋದರೂ ಕೂಡ ನಾವು ಗುಣಗುಟ್ಟದೆ ಆತನ ಮೇಲೆ ನಂಬಿಕೆ ಇಡಬೇಕು. ಏನಾದರೂ ಪರಿಸ್ಥಿತಿ ಹೇಗೆ ಇದ್ದರೂ ನಮ್ಮ ದೇವರಿದ್ದಾರೆ. ಅವರು ಸರ್ವಭೌಮ, ಸರ್ವವನ್ನು ನಿಯಂತ್ರಿಸುವರು, ಸರ್ವಶಕ್ತನು, ಎಲ್ಲವನ್ನು ಮಾಡಿ ಮುಗಿಸುವಂತ ನಂಬಿಕೆಯಿಂದ ನಾವು ಗುಣಗುಟ್ಟದೆ ನಾವು ಪ್ರಾರ್ಥಿಸುವರಾಗಿರಬೇಕು. ದೇವರಿಗೆ ಪರಿಸ್ಥಿತಿಯನ್ನು ತಿಳಿಸಬೇಕು. ಆ ರೀತಿ ತಿಳಿಸಿದರೆ ದೇವರು ನಮ್ಮ ನಂಬಿಕೆಯನ್ನು ಪ್ರಾರ್ಥನೆಯನ್ನು ಕೇಳಿ ನಮಗಾಗಿ ಇಳಿದು ಬಂದು ಯುದ್ಧ ಮಾಡುವರು, ನಮಗಾಗಿ ಬಿಡುಗಡೆ ಕೊಡುವರು, ನಮಗೆ ಆರೋಗ್ಯವನ್ನು ಕೊಡುವರು, ಖಂಡಿತವಾಗಿ ಆಶೀರ್ವದಿಸುವರು. ಪ್ರಿಯ ದೇವಜನರೇ, ದೇವರಲ್ಲಿ ರೋಗಗಳ ಬಗ್ಗೆ ಮಾತನಾಡುವಾಗ ಐಗುಪ್ತ ದೇಶದ ಮೇಲೆ ಬರಮಾಡಿದ ಯಾವ ರೋಗವನ್ನು ಅಂಕಾತಾರೆ ನೀವು ನೋಡಿದರೆ ಅಲ್ಲಿ 10 ಬಾಧೆಗಳಿಂದ ಜನರನ್ನು ಬಾಧಿಸಿದರು. ತಲೆಯಲ್ಲಿರುವ ಕೂದಲಲ್ಲಿ ಬರುವ ಹೇಣಿಂದ ಮರಣವರೆಗೆ, ಚಿಕ್ಕದಿಂದ ದೊಡ್ಡ ರೋಗಗಳವರೆಗೆ
ಅಲ್ಲಿ ಅವರು ದೇವರುಗಳನ್ನು ನಂಬಿದ್ದ ಎಲ್ಲಾ ಕಾರ್ಯಗಳ ಮೇಲೆ ದೇವರು ದಂಡನೆಯನ್ನು ಬರಮಾಡಿ, ಎಲ್ಲ ದೇವರುಗಳಿಂದ ಸರ್ವಶಕ್ತನಾಗಿರುವ ಒಬ್ಬ ದೇವರು ಇದ್ದಾರೆ ಎಂದು ಅವರಿಗೆ ಅವರು ತೋರಿಸಿದರು. ನಾನೇ ಜೀವಿಸ್ತಾ ಇರುವ ದೇವರು ಎಂದು ಅವರಿಗೆ ತೋರಿಸಿದರು. ಐಗುಪ್ತ ದೇಶದ ಮೇಲೆ ಎಲ್ಲಾ ತರದ ರೋಗಗಳು, ಐಗುಪ್ತ ದೇಶದ ಮೇಲೆ ಬಂದ ಎಲ್ಲ ಬಾಧೆಗಳು, ಎಲ್ಲ ರೋಗಗಳಿಗೆ ಒಂದು ಮಾದರಿ. ಆ ಬಾಧೆಗಳಿಂದ ಆ ದೇಶವನ್ನೇ ದೇವರು ಹಾಳು ಮಾಡಿಬಿಟ್ರು. ಆ ರೀತಿಯ ರೋಗಗಳು, ಮರಣವು ಅಲ್ಲಿ ಬಂದಿತ್ತು. ಈ 10 ಬಾಧೆಗಳಿಂದ ಐಗುಪ್ತ ದೇಶವನ್ನು ದೇವರು ಹೊಡೆಯುವಾಗ, ಬಾಧಿಸುವಾಗ, ಅಲ್ಲಿ ದೇವರುಗಳು ಎಂದು ಹೆಸರು ಹೊಂದಿದ ದೇವರುಗಳು ಆ ಐಗುಪ್ತ್ಯರನ್ನು ಕಾಪಾಡುವುದಕ್ಕೆ ಬಂದಿಲ್ಲ. ಹಾಗಾದರೆ ದೇವರು ಅಲ್ಲಿ ಒಂದು ವ್ಯತ್ಯಾಸತೆಯನ್ನು ತೋರಿಸ್ತಾರೆ. ನಾನೇ ನಿಜವಾದ ಜೀವಿಸ್ತಾ ಇರುವ ದೇವರು, ನಾನು ನನ್ನ ಜನರನ್ನು ಈ ರೀತಿಯಲ್ಲಿ ಕಾಪಾಡುವೆನು. ಐಗುಪ್ತ ದೇಶದ ಮೇಲೆ ರೋಗಗಳು ಬರುವಾಗ ಇಸ್ರೇಲ್ ಜನರ ಮೇಲೆ ಆ ರೋಗಗಳು, ಆ ಬಾಧೆಗಳು ಬಂದಿರಲಿಲ್ಲ. ದೇವರು ಬರ ಕೊಡಿಸಲಿಲ್ಲ. ಅವರಲ್ಲಿ ವ್ಯತ್ಯಾಸತೆಯನ್ನು ತೋರಿಸಿದರು. ಇವರು ನನ್ನ ಸೊಕ್ಕಿಯ ಜನರು, ನೀವು ನನ್ನ ಜನರಲ್ಲ. ನಿಮ್ಮ ದೇವರುಗಳು ನಿಮ್ಮನ್ನು ಕಾಪಾಡುವುದು ಇಲ್ಲ. ನಾನೇ ನನ್ನ ಸೊಕ್ಕಿಯ ಜನರನ್ನು ಯಾವುದೇ ರೀತಿಯಲ್ಲಿ ನಾನು ಕಾಪಾಡುತ್ತೇನೆ, ರಕ್ಷಿಸ್ತೇನೆ, ಅವರಿಗೆ ಸಂರಕ್ಷಣೆಯನ್ನು ನೀಡುತ್ತೇನೆ ಎಂದು ಆ ಜನರಿಗೆ ಅಲ್ಲಿ ತೋರಿಸಿದರು ದೇವರು. ಐಗುಪ್ತ ದೇಶದಲ್ಲಿ ಬಂದ ಬಾಧೆಗಳು ನೀವು ನೋಡಿದರೆ, ಅವರು ಕುಡಿಯುವ ನಂಬಿದ ಜೀವ ನದಿಯಾದ ಆ ನೈಲ್ ನದಿ ಮೇಲೆ ದೇವರು ದಂಡನೆಯನ್ನು ಕೊಟ್ಟರು. ಹೇನು ಮತ್ತೆ ವಿಷದ ಹುಳುಗಳ ಮುಖಾಂತರ ದೇವರು ಕೊಟ್ಟ ಕಾಟ, ಮೃಗಗಳ ಮೇಲೆ ವ್ಯಾಧಿ, ಮನುಷ್ಯರ ಮೇಲೆ ರೋಗಗಳು, ಕಬ್ಬೆಯಿಂದ ಬಂದ ನಾಶನ, ಮಿಡತೆಯಿಂದ ಬಂದ ನಾಶನ, ಆಮೇಲೆ ಆಲೆಕಲ್ಲಿನ ಮಳೆಯಿಂದ ಎಲ್ಲ ಪೈರುಗಳು ನಾಶವಾಯಿತು, ಆಮೇಲೆ ಅಂಧಕಾರ. ಕೊನೆಯಾಗಿ ನೀವು ನೋಡಿದರೆ ಐಗುಪ್ತರ ಚೊಚ್ಚಲ ಮಕ್ಕಳನ್ನು ದೇವರು ಸಂಹರಿಸುವುದನ್ನು ನೋಡುತ್ತೇವೆ. ಈ ಒಂದು ಬಾಧೆ ಬರುವಾಗ ದೇವರು ಇಸ್ರೇಲ್ ಜನರಿಗೆ ಒಂದು ಆಜ್ಞೆಯನ್ನು ಆಪಿಸ್ತಾರೆ. ಆ ಜನರು ಆ ಸಮಯದಲ್ಲಿ ಒಂದು ಕುರಿಮರಿಯನ್ನು ತಗೊಂಡು ಆ ಕುರಿಮರಿಯನ್ನು ಕೊಯ್ದು ಆ ಕುರಿಮರಿ ರಕ್ತವನ್ನು ನೆಲಪಟ್ಟಿಗಳಲ್ಲಿ ಅವರು ಹಾಕಬೇಕು. ಆ ಸಂಹಾರ ದೂತನು ಐಗುಪ್ತ ದೇಶವನ್ನು ಹಾದು ಹೋಗುವಾಗ ಇಸ್ರೇಲ್ ಜನರ ಮನೆಗಳಲ್ಲಿ ಈ ಒಂದು ಗುರುತನ್ನು ನೋಡಿ ಅಲ್ಲಿ ಇರುವ ಮಕ್ಕಳ ಮೇಲೆ ಅವನು ಕೈ ಹಾಕುವುದಿಲ್ಲ ಎಂದು ದೇವರು ಅವರಿಗೆ ಆಜ್ಞೆಯನ್ನು ಕೊಟ್ಟರು. ಇಸ್ರೇಲ್ ಜನರು ಅದನ್ನು ಅನುಸರಿಸಿ ನಡೆದರು. ಇದನ್ನು ಅವರು ಆಮೇಲೆ ಬಸ್ಕದ ಹಬ್ಬವಾಗಿ ಆಚರಿಸಿದರು. ಈ ಯಜ್ಞದ ಕುರಿಮರಿಯಾಗಿ, ಅವರನ್ನು ರಕ್ಷಿಸುವ ಕುರಿಮರಿಯಾಗಿ ನಮ್ಮ ರಕ್ಷಕನಾದ ಯೇಸು ಕರ್ತನು ನಮಗಾಗಿ ಇಳಿದು ಬರುವುದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ನಾವು ಈ ಪಾಪದ ದಾಸತ್ವದಲ್ಲಿ ಇದ್ದು ಬಿಡುಗಡೆ ಹೊಂದುವುದಕ್ಕಾಗಿ ಯೇಸು ಕರ್ತನು ನಮ್ಮನ್ನು ಪಾಪದಿಂದಲೂ, ಶಾಪದಿಂದಲೂ, ನಿತ್ಯ ಮರಣದಿಂದಲೂ, ಆ ನ್ಯಾಯ ತೀರ್ಪಿದ್ದಲು, ಆ ನರಕ ದಂಡನೆಯಿಂದಲೂ ನಮ್ಮನ್ನು ಕಾಪಾಡುವುದಕ್ಕಾಗಿ ಅವರು ಇಳಿದು ಬಂದು ಬಸ್ಕದ ಕುರಿಮರಿಯಾಗಿ, ಯಜ್ಞದ ಕುರಿಮರಿಯಾಗಿ ಇಡೀ ಲೋಕಕ್ಕಾಗಿ ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ನಮಗಾಗಿ ಆತನು ಕೊಟ್ಟರು. ಆತನ ರಕ್ತದ ಮುಖಾಂತರ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಿದೆವು. ನಂಬುವರಿಗೆ ಪಾಪ ಕ್ಷಮಾಪಣೆಯು, ರಕ್ಷಣೆಯು, ನಿತ್ಯ ಜೀವನವನ್ನು ದಯಪಾಲಿಸಿದ ದೇವರು. ಪ್ರಿಯರೇ, ಆ ದೇವರ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದಾರೆ. ದೇವರು ನಮ್ಮೊಂದಿಗೆ ಇದ್ದಾರೆ. ಇಮ್ಮಾನುವೇಲನಾಗಿ ನಾವೇ ದೇವಾಲಯ, ನಮ್ಮಲ್ಲಿ ವಾಸವಾಗಿರುವ ದೇವರು. ಹಂಗೆ ಇರುವಾಗ ನಮ್ಮನ್ನು ಕೊನೆ ತನಕ ನಡೆಸುವರು, ನಮ್ಮನ್ನು ನಿತ್ಯ ಜೀವನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಸೇರಿಸುವರು. ಹಂಗೆ ಇರುವಾಗ ಈ ದೇವರು ನಮ್ಮ ಮಧ್ಯದಲ್ಲಿ ಆರೋಗ್ಯದಾಯಕನಾಗಿ ನಮ್ಮ ಮಧ್ಯದಲ್ಲಿ ವಾಸವಾಗಿ ಇರಬೇಕಾದ್ರೆ ನಾವು ಗುಣಗುಟ್ಟದೆ, ಪರಿಸ್ಥಿತಿಗಳು ಕೆಟ್ಟು ಹೋಗುವಾಗ, ನಾವು ಸಮಸ್ಯೆಗಳನ್ನು ನಾವು ಎದುರಿಸುವಾಗ ನಾವು ಗುಣಗುಟ್ಟದೆ, ದೇವರ ಮೇಲೆ ಸಂದೇಹ ಪಡದೆ, ನಾವು ದೇವರ ಮೇಲೆ ಹೆಚ್ಚಾದ ನಂಬಿಕೆ ಇಡಬೇಕು. ಆಮೇಲೆ ನಾವು ಪ್ರಾರ್ಥಿಸಬೇಕು. ನಂಬಿಕೆಯಿಂದ ಮಾಡೋ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ನೀಡುತ್ತಾರೆ. ವೈದಿಕ ಪ್ರಾರ್ಥನೆಗಳು, ಕುಟುಂಬದ ಪ್ರಾರ್ಥನೆಗಳು, ಸತ್ಯವೇದ ಧ್ಯಾನವು, ನಾವು ಈ ರೀತಿಯಲ್ಲಿ ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮಗೆ ಸದುತ್ತರವನ್ನು ನೀಡುವನು. ಹಂಗೆ ಪ್ರಾರ್ಥಿಸುವವರು ಹೆಂಗೆ ಬದುಕಬೇಕು ಅಂತ ಕಟ್ಟಳೆಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ಕಟ್ಟಳೆಗಳನ್ನು ಅನುಸರಿಸಿ ಬದುಕುವವರೇ ನೀತಿವಂತರು. ಹೊಸ ನಿಯಮದಲ್ಲಿ ದೇವರ ರಕ್ತದ ಮುಖಾಂತರ ನಾವು ನೀತಿವಂತರ ಆಗಿಬಿಟ್ಟೆವು. ಆದರೂ ಕೂಡ ನಮ್ಮ ಜೀವನದಲ್ಲಿ ನೀತಿ ನ್ಯಾಯಗಳು ತೋರಿ ಬರಬೇಕೆಂದು ನಾವು ಕಟ್ಟಳೆಗಳನ್ನು ಹಿಂಬಾಲಿಸುವವರಾಗಿರಬೇಕು. ಆ ರೀತಿಯಲ್ಲಿ ಕಟ್ಟಳೆಗಳನ್ನು ನಾವು ಹಿಂಬಾಲಿಸುವಾಗ ನಮ್ಮ ಪ್ರಾರ್ಥನೆಗೆ ಬೇಗನೆ ಸದುತ್ತರ ನಮಗೆ ಸಿಗುತ್ತೆ. ದೇವರು ಪಾಪಿಗಳ ಪ್ರಾರ್ಥನೆಯನ್ನು, ದುಷ್ಟರ ಪ್ರಾರ್ಥನೆಯನ್ನು ಕಿವಿ ಕೊಡುವುದಿಲ್ಲ.
ನೀತಿವಂತರ ಪ್ರಾರ್ಥನೆಗೆ ದೇವರು ಕಿವಿ ಕೊಡುತ್ತಾರೆ. ಹಾಗೆ ಇರುವಾಗ ನಮ್ಮ ಜೀವನ ಹೆಂಗಿರಬೇಕು, ನಾವು ದೇವರಿಗೆ ಮೆಚ್ಚುಗೆ ಆಗಿರುವ ರೀತಿಯಲ್ಲಿ ಸಾಕ್ಷಿಗಳಾಗಿ, ನಾವು ದೇವರು ನಮ್ಮನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸುವರಾಗಿ, ನಾವು ಪರಿಶುದ್ಧ ಜೀವನವನ್ನು ಜೀವಿಸಿ ದೇವರ ಚಿತ್ತವನ್ನು ಮಾಡುವವರಾಗಿ, ನಾವು ದೇವರೊಂದಿಗೆ ನಮ್ಮನ್ನು ತಗ್ಗಿಸಿಕೊಂಡು ನಾವು ನಡೆಯುವರಾಗಿ, ದೇವರ ಸದ್ಗುಣಗಳನ್ನು ಧರಿಸಿಕೊಂಡು ಆ ಪವಿತ್ರಾತ್ಮನ ಫಲಗಳು ತುಂಬಿದವರಾಗಿ ನಾವು ಬದುಕುವಾಗ ಖಂಡಿತವಾಗಿ ದೇವರು ನಮ್ಮ ಮಧ್ಯದಲ್ಲಿ ವಾಸವಾಗಿರುವರು. ಆಮೇಲೆ ನಮ್ಮ ಪ್ರಾರ್ಥನೆಗೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಬೇಗನೆ ಸದುತ್ತರ ಕೊಡುವರು. ದೇವರು ಎಷ್ಟು ದೊಡ್ಡ ಸಮಸ್ಯೆಗಳನ್ನು ನಾವು ಎದುರಿಸಿದರೂ ಆ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವರು. ನಮಗೆ ಆರೋಗ್ಯದಾಯಕನಾಗಿರುವರು, ನಮಗೆ ಆರೋಗ್ಯವನ್ನು ದಯಪಾಲಿಸುವರು, ನಮಗೆ ಎಲ್ಲ ಅಗತ್ಯತೆಗಳನ್ನು ಪೂರೈಸುವರು. ನಮ್ಮನ್ನು ಎಲ್ಲರ ಮುಂದೆಯೂ ದೇವರು ನಮ್ಮನ್ನು ಆಶೀರ್ವದಿಸಿ ಸಾಕ್ಷಿಯಾಗಿ ನಿಲ್ಲಿಸುವರು. ಆದ್ದರಿಂದ ಪ್ರಿಯರೇ, ಇವತ್ತು ದೇವರು ಮಾತನಾಡಿದ್ದಾರೆ. ಈ ವಾಕ್ಯಗಳನ್ನು ಅನುಸರಿಸಿ ನೀವು ನಿಮ್ಮನ್ನು ಸಂಪೂರ್ಣವಾಗಿ ದೇವರ ಪಾದದಲ್ಲಿ ಒಪ್ಪಿಸಿಕೊಡಿರಿ. ನಾನು ಪರಿಸ್ಥಿತಿಗಳು ಬರುವಾಗ, ನಾನು ನನ್ನ ಜೀವಿತದಲ್ಲಿ ಕಷ್ಟಗಳನ್ನು ಸಮಸ್ಯೆಗಳನ್ನು ಎದುರಿಸುವಾಗ ಗುಣಗುಟ್ಟುವುದಿಲ್ಲ, ನಾನು ದೇವರ ಮೇಲೆ ಸಂದೇಹ ಪಡುವುದಿಲ್ಲ, ನಾನು ದೇವರ ಮೇಲೆ ಹೆಚ್ಚಾದ ನಂಬಿಕೆ ಇಡುವೆನು, ದೇವರು ನನ್ನೊಂದಿಗೆ ಇದ್ದಾರೆ, ಕೈ ಬಿಡುವುದಿಲ್ಲ ಎಂದು ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವೇನು ಎಂದು ಒಪ್ಪಿಸಿಕೊಡಿರಿ. ನೀವು ಪ್ರಾರ್ಥನೆ ಮಾಡಿರಿ, ಖಂಡಿತವಾಗಿ ನಿಮ್ಮ ಜೀವನವನ್ನು ನೋಡಿ, ನಿಮ್ಮ ಸಾಕ್ಷಿಯುಳ್ಳ ಜೀವನವನ್ನು ನೋಡಿ, ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ದೇವರು ಸದುತ್ತರವನ್ನು ಕೊಟ್ಟು ಆರೋಗ್ಯದಾಯನಾಗಿ ನಿಮ್ಮ ಮಧ್ಯದಲ್ಲಿದ್ದು ದೊಡ್ಡ ಮಹತ್ ಕಾರ್ಯ ಮಾಡುವರು. ಖಂಡಿತವಾಗಿ ನೀವು ಆಶೀರ್ವಾದ ಹೊಂದಿದವರಾಗಿ ಸಾಕ್ಷಿಗಳಾಗಿ ಬದುಕಿ ನೀವು ಅನೇಕರ ಆಶೀರ್ವಾದಕ್ಕೆ ಕಾರಣವಾಗಿ ಇರುವಿರಿ. ಆ ರೀತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುವರು, ಹೆಚ್ಚಾಗಿ ನಿಲ್ಲಿಸುವರು. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧ ತಂದೆಯೇ, ಈ ಸುಂದರವಾದ ಸಮಯದಲ್ಲಿ ನೀವು ನಿಮ್ಮ ವಾಕ್ಯಗಳ ಮುಖಾಂತರ ಮಾತನಾಡಿದ ಕೃಪೆಗಾಗಿ ಸ್ತೋತ್ರ. ನೀವು ಕೊಟ್ಟಂಥ ವಾಗ್ದಾನಕ್ಕಾಗಿ ನಿಮಗೆ ವಂದನೆಗಳು. ನೀವು ನಮ್ಮ ಮಧ್ಯದಲ್ಲಿ ಆರೋಗ್ಯದಾಯನಾಗಿ ಇರುವೇನು ಎಂದು ನೀವು ವಾಗ್ದಾನ ಕೊಟ್ಟಿದ್ದೀರಿ. ಅಪ್ಪ, ಪ್ರೀತಿಯುಳ್ಳ ತಂದೆಯೇ, ಯಾರೆಲ್ಲ ನಿಮ್ಮ ಅಪ್ಪ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸಿ ಬದುಕುವೇನು ಎಂದು ಅಪ್ಪ ದೇವರು ಮಾತು ಕೊಟ್ಟಿದ್ದಾರೋ, ಅವರು ಅಪ್ಪ ಸಂದೇಹ ಪಡದೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮೊಂದಿಗೆ ನಡೆದು ನಿಮ್ಮ ಕಟ್ಟಳೆಯನ್ನು ಅನುಸರಿಸಿ ನಡೆದು ಅವರು ಪ್ರಾರ್ಥನೆ ಮಾಡುವೇನೆಂದು ಯಾರೆಲ್ಲ ಒಪ್ಪಿಸಿಕೊಟ್ಟಿದ್ದಾರೋ ಅವರ ಪ್ರಾರ್ಥನೆಯನ್ನು ಲಾಲಿಸಿ ಅವರಿಗೆ ಎಲ್ಲ ಆರೋಗ್ಯ ಕೊರತೆಗಳನ್ನು ಅಪ್ಪ ಹಾಲೆಲೂಯ ಅವರನ್ನು ಬಿಟ್ಟು ಡೀಗಿಸಿ ಅವರಿಗೆ ಆರೋಗ್ಯವನ್ನು ನೀಡಿ, ತಂದೆಯೇ ಅವರಿಗಿರುವ ಕಷ್ಟ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟು ಅವರೆಲ್ಲರನ್ನು ನೀವು ಸಾಕ್ಷಿಗಳಾಗಿ ನಿಲ್ಲಿಸಬೇಕು ಎಂದು ನಾವು ಪ್ರೀತಿ ಉಲ್ಲಾಸದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ನೀವು ಅವ್ರ ಪ್ರಾರ್ಥನೆಯನ್ನು ಆಲಿಸಿ ಅಪ್ಪ, ನೀವು ಸದೋತ್ತರ ನೀಡಿದ ದಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ಪ್ರೀತಿಯ ತಂದೆಯೇ, ಆಮೇನ್.